ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ತಥಾಗತ ಮಹಾಕಾರುಣಿಕ ಗೌತಮ ಬುದ್ಧರಿಗೆ ತ್ರಿವಾರ ವಂದಿಸುತ್ತಾ ನಮೋ ಬುದ್ಧಾಯ. ಭಗವಾನ್ ಬುದ್ಧರ ಧಮ್ಮದ ವ್ಯಾಖ್ಯಾನ ಇಂತಿದೆ. ಸ್ವಾಖಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ ಏಹಿಪಸ್ಸಿಕೋ ಓಪನಹಿಕೋ ಪಚತ್ತಂ ವೇದಿತಬ್ಬೋ ವಿನ್ನೂಹೀತಿ. ಅಂದರೆ ಭಗವಂತರಿಂದ ಬೋಧಿಸಲ್ಪಟ್ಟ ಧರ್ಮವು ಸರಿಯಾದ ದೃಷ್ಟಿಯುಳ್ಳದ್ದು, ತಕ್ಷಣವೇ ಫಲ ತರುವಂಥದ್ದು, ಬಂದು ನೋಡಿ ಪರೀಕ್ಷಿಸಿ ಎಂದು ಆಹ್ವಾನಿಸುವಂಥದ್ದು, ಊರ್ಧ್ವಮುಖವಾಗಿ ಮುನ್ನಡೆಸುವಂಥದ್ದು, ಜ್ಞಾನಿಯಾದವನು ತನಗೆ ತಾನೇ ಅರಿತು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಈ ಪರಿಪೂರ್ಣವಾದ ಜ್ಞಾನ ಪರಂಪರೆಯನ್ನು ಪರಿಯತ್ತಿ ಅಂತಲೂ, ಜ್ಞಾನವನ್ನು ಸಾಧನೆಯ ಓರೆಗೆ ಹಚ್ಚುವುದನ್ನು ಪಟಿಪತ್ತಿ ಅಂತಲೂ, ಮತ್ತು ಸಾಧನೆಯಿಂದ ಸತ್ಯ ಸಾಕ್ಷಾತ್ಕಾರ ಪಡೆಯುವುದನ್ನು ಪಟಿವೇದ ಎಂತಲೂ ಕರೆಯಲಾಗಿದೆ. ಬೋಧಿ ಜ್ಞಾನವೆಂದರೆ ಎಲ್ಲ ರೀತಿಯ ದುಃಖಗಳಿಂದಲೂ ಬಿಡುಗಡೆ ಪಡೆಯುವ ನಿಬ್ಬಾಣದ ಮಾರ್ಗವಾಗಿದೆ. ಬನ್ನಿ, ಇಂದು ಪವಿತ್ರ ತ್ರಿಪಿಟಕ ಗ್ರಂಥದಲ್ಲಿ ಬರುವ ಸುತ್ತ ಪೀಠಕದಲ್ಲಿನ ಖುದ್ದಕ ನಿಕಾಯದ ಅಡಿಯಲ್ಲಿ ಬರುವಂತಹ ಧಮ್ಮಪದವನ್ನು ಓದಿ ತಿಳಿಯೋಣ. ಧಮ್ಮಪದದ 19 ಮತ್ತು 20ನೇ ಪದವನ್ನು ಓದೋಣ. ಬಹುಂ ಪೀಚೆ ಸಹಿತಂ ಭಾಸಮಾನೋ ನ ತಕ್ಕರೋ ಹೋತಿ ನ ರೂಪಮತ್ತೋ ಗೋಪೋವ ಗಾವೋ ಗಣಯಂಪರೇಸಂ ನ ಭಾಗವ ಸಮೈಂಸ ಹೋತಿ. ಅರ್ಥ: ಪುಣ್ಯಗ್ರಂಥಗಳನ್ನು ಬಹಳಷ್ಟು ಓದಿ ಉದಾಹರಿಸುವವನು ಅದರಂತೆ ನಡೆದುಕೊಳ್ಳದಿದ್ದರೆ ಅಂತಹ ಎಚ್ಚರಿಕೆಯಿಲ್ಲದ ಮನುಷ್ಯನು ಬೇರೆಯವರ ಹಸುಗಳನ್ನು ಎಣಿಸುವ ದನ ಮೇಯಿಸುವವನಂತೆಯೇ ಸರಿ. ಅದರಿಂದಾಗಿ ಒದಗುವ ಸಾರ್ಥಕ ಶ್ರಮಣ ಬದುಕಿನ ಫಲಕ್ಕೆ ಅವನು ಭಾಗಿಯಾಗುವುದಿಲ್ಲ. ಅಸ್ಪಂಪಿ ಚೇಸಹಿತಂ ಭಾಸಮಾನೋ ಧಮ್ಮಸ್ಸ ಹೋತಿ ಅನುಧಮ್ಮಚಾರಿ ರಾಗಂಚ ದೋಸಂಚ ಪಹಾಯ ಮೋಹಂ ಸಮ್ಮಪ್ಪಜಾನೋ ಸುವಿಮುಕ್ತಚಿತ್ತೋ ಅನುಪಾದಿಯಾನೋ ಇದವಾ ಹುರಂವಾ ಸ ಭಾಗವ ಸಾಮೈಂಸ ಹೋತಿ. ಅರ್ಥ: ಪುಣ್ಯ ಗ್ರಂಥಗಳನ್ನು ಬಹಳಷ್ಟು ಓದದಿದ್ದರೂ ಉದಾಹರಿಸದಿದ್ದರೂ ಅದರ ಉಪದೇಶಗಳನ್ನು ಚೆನ್ನಾಗಿ ಅನುಸರಿಸುವವನು ರಾಗ, ದ್ವೇಷ ಮತ್ತು ಮೋಹಗಳನ್ನು ತೊರೆದು ಸಮ್ಯಕ್ ಪ್ರಜ್ಞೆಯಿಂದ ಕೂಡಿ ಮುಕ್ತವಾದ ಮನಸ್ಸನ್ನು ಪಡೆದು ಉಭಯ ಲೋಕಗಳಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದವನಾಗುತ್ತಾನೆ. ಅಂತಹವನು ಮಾತ್ರ ಅದರಿಂದಾಗಿ ಒದಗಿ ಬರುವ ಸಾರ್ಥಕ ಶ್ರಮಣ ಬದುಕಿನ ಫಲಕ್ಕೆ ಭಾಗಿಯಾಗುತ್ತಾನೆ. ಬನ್ನಿ, ಈ ಮೇಲಿನ 2 ಧಮ್ಮಪದಗಳ ಹಿಂದಿನ ಕಥೆಯನ್ನು ಕೇಳೋಣ. ಕಥೆಯು ವಿದ್ವಾಂಸ ಮತ್ತು ಅರಹಂತರದ್ದಾಗಿದೆ. ಸದ್ವಂಶಸ್ಥರಾದ 2 ಮಿತ್ರರು ಭಿಕ್ಕುಗಳಾದರು. ಅವರಲ್ಲಿ ಒಬ್ಬ ಅಧ್ಯಯನದಲ್ಲಿ ತಲ್ಲೀನನಾಗಿ ವಿದ್ವಾಂಸನಾದನು ಮತ್ತು ಚೆನ್ನಾಗಿ ಬೋಧಿಸುತ್ತಿದ್ದನು. ಈ ರೀತಿಯಿಂದಾಗಿ ಆತನು 18 ಭಿಕ್ಕುಗಳ ಗುಂಪಿಗೆ ಬೋಧಕನಾದನು. ಆದರೆ ಇನ್ನೊಬ್ಬ ಭಿಕ್ಕುವು ತಿಳಿದಿರುವುದನ್ನು ಚೆನ್ನಾಗಿ ಪಾಲಿಸತೊಡಗಿದನು. ಆತನು ಶೀಲದಲ್ಲಿ ಅತ್ಯಂತ ನಿಷ್ಠಾವಂತನಾದನು, ಸದಾ ಜಾಗೃತೆಯನ್ನು ಹೊಂದಿದವನು, ಅತ್ಯಂತ ಪ್ರಯತ್ನಶಾಲಿಯು, ಧ್ಯಾನ ಸಿದ್ಧನು ಮತ್ತು ಕೊನೆಗೆ ಅರಹಂತನೇ ಆದನು. ವಿಪಶ್ಯನದ ಆಳ ಜ್ಞಾನ ಸಾಕ್ಷಾತ್ಕರಿಸಿದನು, ಮುಕ್ತನಾದನು. ಆದರೆ ಪರರಿಗೆ ಇದು ಗೊತ್ತಾಗಲಿಲ್ಲ. ಒಮ್ಮೆ
ಜೇತವನ ವಿಹಾರದಲ್ಲಿ ಭಗವಾನ್ ಬುದ್ಧರು ತಂಗಿದ್ದಾಗ ಅಲ್ಲಿ ಈ ಇಬ್ಬರು ಭಿಕ್ಕುಗಳು ಭೇಟಿಯಾದರು. ಮೊದಲನೆಯವರು ತನ್ನ ಪಾಂಡಿತ್ಯ ಪ್ರದರ್ಶಿಸಿ ಎರಡನೆಯ ಭಿಕ್ಕುವನ್ನು ಕೀಳಾಗಿ ಭಾವಿಸಿದನು. ಈ ಭಿಕ್ಕುವು ಅತ್ಯಂತ ಕಡಿಮೆ ಸಿದ್ಧಾಂತವನ್ನು ತಿಳಿದಿದ್ದಾನೆ. ಈತನ ಜ್ಞಾನವು ಅಪಕ್ವವಾಗಿದೆ ಎಂದು ತಿಳಿದು ತನ್ನ ಬಗ್ಗೆ ಅಹಂಭಾವ ವ್ಯಕ್ತಪಡಿಸಿದನು. ಆತನ ಜೊತೆ ವಾದ ವಿವಾದ ಮಾಡಿ ಪ್ರಶ್ನಿಸಿ ಆತನಿಗೆ ತೇಜೋಭಂಗ ಮಾಡಲು ಸಿದ್ಧನಾದನು. ಆದರೆ ಹಾಗೆ ಮಾಡಿದರೆ ಆತನಿಗೆ ಅರಹಂತರ ತೇಜೋವಧೆಯ ಪಾಪಕ್ಕೆ ಸಿಲುಕಿ ದೀರ್ಘಕಾಲ ದುಃಖಕ್ಕೆ ಸಿಲುಕುತ್ತಿದ್ದನು. ಆದ್ದರಿಂದ ಬುದ್ಧರಿಗೆ ಈ ವಿಷಯ ತಿಳಿದು ಆತನನ್ನು ಸರಿದಾರಿಗೆ ತರಲು ನಿರ್ಧರಿಸಿದರು. ಅವರನ್ನು ಆ ಕ್ಷಣವೇ ಭೇಟಿಯಾದರು ಹಾಗೂ ಅವರನ್ನು ಭಗವಾನರು ವಿಪಶ್ಯನದ ಧ್ಯಾನಗಳ ಮಾರ್ಗಗಳ ಬಗ್ಗೆ ಮತ್ತು ಧ್ಯಾನ ಮಾರ್ಗದ ಫಲಗಳ ಬಗ್ಗೆ ಪ್ರಶ್ನಿಸಿದರು. ಒಣಜ್ಞಾನಿಯಾದ ಪಂಡಿತನಿಗೆ ಉತ್ತರಿಸಲು ಆಗಲಿಲ್ಲ. ಆದರೆ ಸಾಧನೆಯಲ್ಲಿ ಪ್ರವೀಣ ಮತ್ತು ಅರಹಂತ ಭಿಕ್ಕುವು ಮಾತ್ರ ತನ್ನ ಸಾಕ್ಷಾತ್ಕಾರದ ಅನುಭವದಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದನು. ಆಗ ಭಗವಾನರು ಅರಹಂತ ಭಿಕ್ಕುವಿಗೆ ಪ್ರಶಂಸನೀಯವಾದಂತಹ ಮಾತುಗಳನ್ನು ನುಡಿದರು. ವಿದ್ವಾಂಸನಿಗೆ ಯಾವ ರೀತಿಯ ಪ್ರಶಂಸೆಯೂ ಸಿಗಲಾರದಾಯಿತು. ಆಗ ಭಗವಾನರು ಈ ಮೇಲಿನ ಗಾಥೆಗಳನ್ನು ಹೇಳಿದಂತಾಗಿದೆ. ಇದರ ಕೊನೆಯಲ್ಲಿ ಹೇಳಬೇಕಾದರೆ ಇದರ ಅರ್ಥ, ಸಿದ್ಧಾಂತವೇ ಸಾಧನೆಯಲ್ಲ, ಜ್ಞಾನವೇ ಸಾಕ್ಷಾತ್ಕಾರವಲ್ಲ, ಪರಿಪಾಲಿಸದ ಕಲಿಕೆ ಯೋಗ್ಯವಲ್ಲ. ನಮೋ ಬುದ್ಧಾಯ.